Dear friends, the Bible says in Colossians 3:3, "For you died and your life is now hidden with Christ in God." ಪ್ರಿಯ ಸ್ನೇಹಿತರೆ, ಸತ್ಯವೇದದಲ್ಲಿ ಕೊಲೊಸ್ಸೆ 3:3ರಲ್ಲಿ, ಯಾಕೆಂದರೆ ನೀವು ಸತ್ತಿರಲ್ಲ, ದೇವರಲ್ಲಿ ನಿಮ್ಮ ಜೀವಿತವು ಅದು ಮರೆಯಾಗಿಡಲ್ಪಟ್ಟಿದೆ. You may be wondering, what is this verse? It says you died. ನೀವು ಸತ್ತಿರಲ್ಲ ಎಂದು ಹೇಳುವಾಗ ನೀವು ಈ ವಾಕ್ಯವನ್ನು ನೋಡಿ ವಿಚಲಿತಗೊಳ್ಳಬಹುದು. In Galatians 2:20, Paul said, "I have been crucified with Christ, and I no longer live, but Christ lives in me." ಗಲಾತ್ಯ 2:20ರಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. It's like Paul saying, "I have put to death whatever is worldly in me." ಇಲ್ಲಿ ಪೌಲನು ಈ ರೀತಿಯಾಗಿ ಹೇಳುವಂತೆ ಇದೆ, ನನ್ನಲ್ಲಿರುವ ಎಲ್ಲವನ್ನು ಅದಕ್ಕೋಸ್ಕರ ನಾನು ಸತ್ತಿದ್ದೇನೆ. I have put to death some worldly attitudes. ಕೆಲವು ಲೋಕದ ಭಾವನೆಗಳಿಗಾಗಿ ನಾನು ಸತ್ತಿದ್ದೇನೆ. Some unwanted habits. ಕೆಲವು ಬೇಕಾಗದೇ ಇರುವ ಚಟಗಳಿಗಾಗಿ, My past sins. ನನ್ನ ಹಿಂದಿನ ಪಾಪಗಳಿಗಾಗಿ, My anger. ನನ್ನ ಕೋಪಕ್ಕಾಗಿ, My bitterness. ನನ್ನ ಕಹಿತನಕ್ಕಾಗಿ, And all that displeases God. ಮತ್ತು ದೇವರಿಗೆ ಮೆಚ್ಚಿಸದ ಎಲ್ಲ ಕಾರ್ಯಗಳಿಗಾಗಿ I have put to death everything. ನಾನು ಎಲ್ಲವನ್ನು ಇಂತಹ ಎಲ್ಲ ಕಾರ್ಯಗಳಿಗಾಗಿ ನಾನು ಸತ್ತಿದ್ದೇನೆ. And I no longer live, ಈಗ ನಾನು ಜೀವಿಸುವುದಿಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. What a life it is to have Christ 100% in our life. ನಮ್ಮ ಜೀವಿತದೊಳಗೆ ಕ್ರಿಸ್ತನು 100% ಇರುವುದು ಎಂತಹ ಜೀವಿತವಲ್ಲವೇ? Jesus says in John 11:25, ಯೇಸು ಹೇಳುತ್ತಾರೆ ಯೋಹಾನ 11:25ರಲ್ಲಿ, "The one who believes in me, even if he dies, he lives." ನನ್ನನ್ನು ನಂಬುವವನು ಅವನು ಸತ್ತರೂ ಬದುಕುವನು ಎಂದು ಈ ವಾಕ್ಯದಲ್ಲಿ ಕರ್ತನು ಹೇಳುತ್ತಾನೆ. Yes, when we believe in God, we will never die. ಹೌದು, ನಾವು ದೇವರಲ್ಲಿ ನಂಬುವಾಗ ನಾವು ಎಂದಿಗೂ ಸಾಯುವುದಿಲ್ಲ. We live with Christ. ನಾವು ಕ್ರಿಸ್ತನೊಂದಿಗೆ ಜೀವಿಸುತ್ತೇವೆ. As in 2 Corinthians 2:14, 2 ಕೊರಿಂಥ 2:14ರಲ್ಲಿ ಇರುವ ಹಾಗೆ, He beautifully leads us in the triumphal procession with Christ. ಕ್ರಿಸ್ತನೊಂದಿಗೆ ಜಯೋತ್ಸವದೊಡನೆ ಮೆರೆಸುತ್ತಾ ಆತನು ಎಲ್ಲಾ ವಿಷಯಗಳಲ್ಲಿ ನಮ್ಮ ನಡೆಸುತ್ತಾನೆ. The spiritual life of a man is a hidden life having its source in God. ಒಬ್ಬ ಆತ್ಮಿಕ ಮನುಷ್ಯನ ಜೀವಿತ ಅದು ದೇವರಲ್ಲಿ ಮರೆಯಾಗಿಡಲ್ಪಟ್ಟು ಅದು ದೇವರಲ್ಲಿಯೇ ಮೂಲಗೊಂಡಿರುತ್ತದೆ. In God we have all the spiritual blessings. ದೇವರಲ್ಲಿಯೇ ನಮಗೆ ಎಲ್ಲ ಆತ್ಮಿಕ ಆಶೀರ್ವಾದಗಳು ಉಂಟು. That's why Paul said in Philippians 1:21, ಅದಕ್ಕಾಗಿಯೇ ಪೌಲನು ಫಿಲಿಪ್ಪಿ 1:21ರಲ್ಲಿ ಹೇಳುತ್ತಾನೆ, "To live is Christ." ಜೀವಿಸುವುದೆಂದರೆ ಕ್ರಿಸ್ತನೇ. Without Christ we cannot live in this world. ಕ್ರಿಸ್ತನಿಲ್ಲದೆ ಈ ಲೋಕದಲ್ಲಿ ನಾವು ಜೀವಿಸಲು ಆಗುವುದಿಲ್ಲ. As in Acts 17:28, ಅಪೊಸ್ತಲ ಕೃತ್ಯ 17:28ರಲ್ಲಿ ಇರುವ ಹಾಗೆ, "In him we live and move and have our being." ಆತನಲ್ಲೇ ನಾವು ಜೀವಿಸುತ್ತೇವೆ, ಆತನಲ್ಲಿಯೇ ಚಲಿಸುತ್ತೇವೆ ಮತ್ತು ಆತನಲ್ಲಿಯೇ ನಾವು ಇರುತ್ತೇವೆ. May the Lord enable you to live with Christ. ಕ್ರಿಸ್ತನೊಂದಿಗೆ ನೀವು ಜೀವಿಸುವುದಕ್ಕಾಗಿ ದೇವರು ನಿಮಗೆ ಸಹಾಯ ಮಾಡಲಿ. With Christ you are a successful person. ಕ್ರಿಸ್ತನೊಂದಿಗೆ ನೀವು ಯಶಸ್ವಿ ಉಳ್ಳ ವ್ಯಕ್ತಿಯಾಗುವಿರಿ. A dear brother called John, he testified like this. ಪ್ರಿಯ ಸಹೋದರ ಜಾನ್ ಅವರು ಈ ಸಾಕ್ಷಿಯನ್ನು ಕೊಟ್ಟರು. He was so much addicted with alcoholic problem. ಮದ್ಯ ಕುಡಿತದ ಚಟದಿಂದ ಅವನು ಬಹಳ ಸಮಸ್ಯೆಗೊಳಗಾಗಿದ್ದನು. He would be drinking the whole day. ಇಡೀ ದಿನವೆಲ್ಲ ಅವನು ಕುಡಿಯುತ್ತಿದ್ದನು. He wouldn't even know if he had clothes on his body when he drinks. ಅವನು ಕುಡಿಯುತ್ತಿರುವ ಸಮಯದಲ್ಲಿ ಅವನ ಮೇಲೆ ಬಟ್ಟೆ ಇದೆಯೋ ಇಲ್ಲವೋ ಎಂಬ ಅರಿವಿಲ್ಲದೆ ಕುಡಿಯುತ್ತಿದ್ದನು. In this situation, his family members got him married. ಇಂತಹ ಪರಿಸ್ಥಿತಿಯಲ್ಲಿಯೇ ಅವನ ಕುಟುಂಬ ಸದಸ್ಯರು ಅವನಿಗೆ ಮದುವೆ ಮಾಡಿದರು. But then after 2 years, because of the fight in the family, his wife left him. ಆದರೆ 2 ವರ್ಷಗಳ ನಂತರ ಕುಟುಂಬದಲ್ಲಿರುವ ಜಗಳದ ಕಾರಣದಿಂದಾಗಿ
ಅವನ ಪತ್ನಿ ಬಿಟ್ಟು ಹೋದಳು. And this man drank even after that. ಅದಾದ ನಂತರ ಕೂಡ ಈ ವ್ಯಕ್ತಿ ಕುಡಿಯುತ್ತಲೇ ಇದ್ದನು. Finally, he was bedridden. ಕೊನೆಯಲ್ಲಿ ಹಾಸಿಗೆಯಲ್ಲಿ ಬಿದ್ದುಕೊಂಡನು. In this condition, a brother invited him to our Chennai prayer tower. ಇಂಥ ಪರಿಸ್ಥಿತಿಯಲ್ಲಿರುವಾಗ ಒಬ್ಬ ಪ್ರಿಯ ಸಹೋದರನು ನಮ್ಮ ಚೆನ್ನೈ ಪ್ರಾರ್ಥನಾ ಗೋಪುರಕ್ಕೆ ಆಹ್ವಾನಿಸಿದನು. And in Vanagaram prayer tower, he was counseled by our prayer intercessors. ನಮ್ಮ ಪ್ರಾರ್ಥನಾ ಗೋಪುರದಲ್ಲಿ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಾರರು ಅವನಿಗೆ ಸಮಾಲೋಚನೆ ಹೇಳಿದರು. And he began to come to the prayer tower very often. ಪ್ರಾರ್ಥನಾ ಗೋಪುರಕ್ಕೆ ಬಹಳ ಸಾರಿ ಬರುವುದಕ್ಕೆ ಅವನು ಪ್ರಾರಂಭಿಸಿದನು. Because of those prayers, he was so much comforted. ಆ ಪ್ರಾರ್ಥನೆಗಳ ಮೂಲಕವಾಗಿ ಅವನಿಗೆ ಬಹಳ ಸಮಾಧಾನ ಉಂಟಾಯಿತು. His wife came back. ಅವನ ಪತ್ನಿ ಹಿಂತಿರುಗಿ ಬಂದಳು. The same year, she got pregnant and got a baby boy. ಅದೇ ವರ್ಷದಲ್ಲಿ ಆಕೆ ಗರ್ಭ ಧರಿಸಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. And in the next year, in 2015, he got another child, a baby girl. ಮುಂದಿನ ವರ್ಷ 2015ರಲ್ಲಿ ಇನ್ನೊಂದು ಮಗು ಹೆಣ್ಣು ಮಗುವನ್ನು ಪಡೆದರು. Today, he is alcohol free. ಇಂದು ಅವನು ಮದ್ಯ ಕುಡಿತದಿಂದ ಮುಕ್ತನಾಗಿದ್ದಾನೆ. He is leading a beautiful family life. ಒಂದು ಸುಂದರವಾದ ಕುಟುಂಬ ಜೀವಿತ ಅವನು ನಡೆಸುತ್ತಿದ್ದಾನೆ. He has got a job also. ಅವನಿಗೊಂದು ಉದ್ಯೋಗ ಕೂಡ ಸಿಕ್ಕಿದೆ. He is doing his own business. ಸ್ವಂತ ವ್ಯಾಪಾರ ನಡೆಸುತ್ತಿದ್ದಾನೆ. What a good God we have, isn't it? ಎಂತ ಒಳ್ಳೆ ದೇವರೇ ನಮಗಿದ್ದಾನಲ್ಲವೇ. When we come to Jesus, our life changes. ನಾವು ಯೇಸುವಿನ ಬಳಿಗೆ ಬರುವಾಗ ನಮ್ಮ ಜೀವಿತ ಬದಲಾಗುತ್ತದೆ. The Lord hides us in himself and he lifts us up to greater heights. ಕರ್ತನು ನಮ್ಮನ್ನು ತನ್ನಲ್ಲಿಯೇ ಮರೆಯಾಗಿಟ್ಟುಕೊಂಡು ಉನ್ನತ ಸ್ಥಾನಕ್ಕೆ ನಮ್ಮನ್ನು ಮೇಲೆತ್ತುತ್ತಾನೆ. Yes, God is our hiding place. ಹೌದು, ದೇವರೇ ನಮ್ಮ ಮರೆಯಾದ ಸ್ಥಳ. He will surround us with songs of deliverance. ದೇವರು ಹರ್ಷ ಜಯ ಗೀತೆಯಿಂದ ನಮ್ಮನ್ನು ಸುತ್ತುವರಿಯುತ್ತಾನೆ. You will also see a change in your life. ನಿಮ್ಮ ಜೀವಿತದಲ್ಲಿ ನೀವು ಕೂಡ ಬದಲಾವಣೆಯನ್ನು ಕಾಣುವಿರಿ. Father, as your children are watching this program, Lord, Master, speak to them even now, Lord. ತಂದೆಯೇ, ನಿನ್ನ ಮಕ್ಕಳು ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವಾಗ ನೀನೇ ಅವರೊಂದಿಗೆ ಮಾತನಾಡು. Let them become a transformed person with full of Jesus. ಯೇಸುವಿನಿಂದ ತುಂಬಲ್ಪಟ್ಟು ಅವರು ಬದಲಾದ ವ್ಯಕ್ತಿಯಾಗಿ ಮಾರ್ಪಡಲಿ. Let all the worldly life be changed in Jesus' name. ಎಲ್ಲ ಲೋಕದ ಜೀವಿತ ಯೇಸುವಿನ ನಾಮದಲ್ಲಿ ಬದಲಾಗಲಿ. Let all the lust of the world, the pride of life be gone from them. ಜೀವಿತದಲ್ಲಿರುವ ಗರ್ವ ಮತ್ತು ಎಲ್ಲ ಶರೀರದ ಆಸೆ ಅದು ಹೊರಟು ಹೋಗಲಿ. Let the addictions leave in Jesus' name. ಯೇಸುವಿನ ನಾಮದಲ್ಲಿ ಚಟಗಳು ಹೊರಟು ಹೋಗಲಿ. Father, create in them a new heart. ತಂದೆಗೆ ಅವರಲ್ಲಿ ಹೊಸ ಹೃದಯ ನಿರ್ಮಿಸು. Lord, more than everything, you yourself fill them with your presence, Lord. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ, ನೀನೇ ನಿನ್ನ ಪ್ರಸನ್ನತೆಯಿಂದ ತುಂಬಿಸು. Lord, let them come and hide in you, Lord. ಕರ್ತನೆ, ಅವರು ಬಂದು ನಿನ್ನಲ್ಲಿಯೇ ಮರೆಯಾಗಿರಲಿ. Lord, they may be saying, I'm feeling so weak. I could not leave this addiction. ನಾನು ಬಹಳ ಬಲಹೀನನಾಗಿದ್ದೇನೆ, ಈ ಚಟ ಬಿಡುವುದಕ್ಕೆ ಆಗುತ್ತಿಲ್ಲ ಎಂದು ಅವರು ಹೇಳಿಕೊಳ್ಳುತ್ತಿರಬಹುದು. Let all the weakness leave in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಬಲಹೀನತೆಗಳು ಹೋಗಲಿ. Let all the sinful life be transformed in Jesus' name. ಎಲ್ಲ ಪಾಪದ ಜೀವಿತ ಯೇಸುವಿನ ನಾಮದಲ್ಲಿ ಅದು ಮಾರ್ಪಾಟಾಗಲಿ. Help them to leave all the sinful habits. ಎಲ್ಲ ಪಾಪ ಚಟಗಳು ಬಿಡುವಂತೆ ಸಹಾಯ ಮಾಡು. Deliver them, Lord. ಕರ್ತನೆ, ಅವರನ್ನು ಬಿಡುಗಡೆ ಮಾಡು. Bring them out of it, Lord. ಅದರಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಬಾ. Lord, let them not spend more time before the screen. ತಂದೆಗೆ ಪರದೆಯ ಮುಂದೆ ಹೆಚ್ಚು ಸಮಯ ಅವರು ಕಳೆಯದಿರಲಿ. Because of that, how much lacking is in their home, Lord. ಕರ್ತನೆ, ಈ ಕಾರಣದಿಂದಾಗಿ ಅವರ ಮನೆಯಲ್ಲಿ ಎಷ್ಟೋ ಕೊರತೆಗಳು ಇವೆ. Make them responsible person. ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅವರನ್ನು ಮಾರ್ಪಡಿಸು. Transform every person who have addiction.
ಚಟವಿರುವ ಪ್ರತಿ ವ್ಯಕ್ತಿಯನ್ನು ಕರ್ತನೆ ಮಾರ್ಪಡಿಸು. As you have blessed John, ಜಾನ್ ಅವರನ್ನು ಆಶೀರ್ವಾದ ಮಾಡಿದ ಹಾಗೆ Lord, let their lives also be transformed. ಕರ್ತನೆ ಅವರ ಜೀವಿತಗಳು ಬದಲಾಗಲಿ. Those who do not have children, let them have children, oh God. ಯಾರಿಗೆ ಮಕ್ಕಳಿಲ್ಲವೋ ಅವರು ಕರ್ತನೆ ಮಕ್ಕಳನ್ನು ಹೊಂದಲಿ. And let them have joy, peace in their family life. ಅವರ ಕುಟುಂಬದಲ್ಲಿ ಅವರು ಆನಂದ ಸಮಾಧಾನವನ್ನು ಹೊಂದಲಿ. Give them a business, Lord. ಕರ್ತನೆ ಅವರಿಗೆ ವ್ಯಾಪಾರ ಕೊಡು. Give them a job. ಉದ್ಯೋಗ ಕೊಡು. Bless them today, Lord. ಇಂದೇ ಅವರನ್ನು ಆಶೀರ್ವಾದ ಮಾಡು. Thank you, Father. ತಂದೆಗೆ Let ವಂದನೆಗಳು. your abundance be upon every family. ಪ್ರತಿ ಕುಟುಂಬದ ಮೇಲೆ ನಿನ್ನ ಸಮೃದ್ಧಿ ಇಳಿಯಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friends. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ.